ವೆಲ್ಕಮ್ ಟು ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA ಫಸ್ಟ್ ಸೆಮಿಸ್ಟರ್ನ ಇತಿಹಾಸ ವಿಭಾಗದಲ್ಲಿ ಬರುವ ಮೊದಲನೇ ಘಟಕದಲ್ಲಿ ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವು ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಯಾಗಿರುತ್ತದೆ. ಈ ಸಾಹಿತ್ಯ ಮೂಲಾಧಾರಗಳಲ್ಲಿ 2 ವಿಧಗಳಿವೆ. ಒಂದನೇದ್ದು ಭಾರತೀಯ ಬರವಣಿಗೆಗಳು, ವಿದೇಶಿಯ ಬರವಣಿಗೆಗಳು. ಈ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಕನಿಷ್ಠ ಏನಿಲ್ಲಂದರೂ ಒಂದು 20 ಅಂಶಗಳಿವೆ. ನಿಮಗೆ ಪರೀಕ್ಷೆಯಲ್ಲಿ ಒಂದು 15 ಅಂಶಗಳನ್ನು ಬರೆದರೆ 15 ಅಂಕಕ್ಕೆ 15 ಅಂಕ ಕೊಡಬಹುದು. ಬನ್ನಿ ಕ್ಲಾಸ್ ಶುರು ಮಾಡೋಣ. ನೀವು ಮತ್ತೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು, ನೋಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಬನ್ನಿ ಕ್ಲಾಸ್ ಶುರು ಮಾಡೋಣ. ಪೀಠಿಕೆ. ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು ಮಹತ್ವವಾಗಿದೆ. ಸಾಹಿತ್ಯಾತ್ಮಕ ಮೂಲಾಧಾರಗಳನ್ನು ಭಾರತೀಯ ಬರವಣಿಗೆಗಳೆಂದು ಮತ್ತು ವಿದೇಶಿಯ ಬರವಣಿಗೆಗಳೆಂದು ವಿಂಗಡಣೆ ಮಾಡಲಾಗಿದೆ. ಭಾರತದ ಗ್ರಂಥಗಳು ಸಂಸ್ಕೃತ, ಪಾಲಿ, ಪ್ರಾಕೃತ, ಕನ್ನಡ, ತೆಲುಗು ಮುಂತಾದ ಭಾಷೆಗಳಲ್ಲಿದೆ. ವಿದೇಶಿಯರ ಬರವಣಿಗೆಗಳು ಗ್ರೀಕ್, ಲ್ಯಾಟಿನ್, ಚೀನಾ ಮುಂತಾದ ಭಾಷೆಯಲ್ಲಿ ಬರವಣಿಗೆಯನ್ನು ಬರೆಯಲಾಗಿದೆ. ಭಾರತೀಯ ಮತ್ತು ವಿದೇಶಿಯ ಗ್ರಂಥಗಳು ಇತಿಹಾಸ ರಚನೆಗೆ ಅಮೂಲ್ಯವಾದ ಆಧಾರಗಳಿವೆ. ಇವುಗಳ ಸಹಾಯದಿಂದ ಅಂದಿನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಮೊದಲನೇದಾಗಿ ಭಾರತೀಯ ಬರವಣಿಗೆಗಳು. ಇದರಲ್ಲಿ ಬರುವ ಪ್ರಮುಖ ಅಂಶಗಳೆಂದರೆ ಮಹಾನ್ ಕಾವ್ಯಗಳು. ಭಾರತದ 2 ಮಹಾನ್ ಕಾವ್ಯಗಳೆಂದರೆ ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ರಾಮಾಯಣವನ್ನು ವಾಲ್ಮೀಕಿಯು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಇದರಲ್ಲಿ 25,000 ಶ್ಲೋಕಗಳಿವೆ. ಇದರಲ್ಲಿ ರಾಮನ ಆದರ್ಶ ಜೀವನ, ಸೀತೆಯ ಪತಿಭಕ್ತಿ ಮತ್ತು ಹನುಮಂತನ ಸ್ವಾಮಿನಿಷ್ಠೆಯನ್ನು ಕಾಣುತ್ತೇವೆ. ಎರಡನೇದಾಗಿ ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ದಾರೆ. ಇದು 1,00,000 ಶ್ಲೋಕಗಳಿಂದ ಮತ್ತು 18 ಪರ್ವಗಳಿಂದ ಕೂಡಿದೆ. ಈ ಗ್ರಂಥಗಳು ಪಾಂಡವರ ಮತ್ತು ಕೌರವರ ನಡೆಯುವ ಯುದ್ಧವನ್ನು ತಿಳಿಸುತ್ತದೆ. ಈ ಮಹಾನ್ ಕಾವ್ಯಗಳು ಕ್ರಿಸ್ತಶಕ 7ನೇ ಶತಮಾನದ ಆರ್ಯರ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನು ತಿಳಿಸುತ್ತದೆ. ನೆಕ್ಸ್ಟ್, ಎರಡನೇದಾಗಿ ವೈದಿಕ ಸಾಹಿತ್ಯ. ವೈದಿಕ ಸಾಹಿತ್ಯವು ಪ್ರಾಚೀನ ಸಾಹಿತ್ಯವಾಗಿದೆ. ವೇದಗಳು 4, ಅವುಗಳೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಈ 4 ಗ್ರಂಥಗಳು ಆರ್ಯರ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನವನ್ನು ತಿಳಿಸುತ್ತದೆ. ನೆಕ್ಸ್ಟ್, ಮೂರನೇದ್ದು ಪುರಾಣಗಳು. ವ್ಯಾಸ ರಚಿತವೆಂದು ಹೇಳಲಾಗಿರುವ 18 ಪುರಾಣಗಳು ಅನೇಕ ಐತಿಹಾಸಿಕ ಸಂಗತಿಗಳನ್ನು ಒಳಗೊಂಡಿದೆ. ಇತಿಹಾಸ ದೃಷ್ಟಿಯಿಂದ ಕೆಲವೊಂದು ಪುರಾಣಗಳು ಮಾತ್ರ ಪ್ರಮುಖವಾಗಿದೆ. ಅವುಗಳೆಂದರೆ ವಿಷ್ಣು ಪುರಾಣ, ಭವಿಷ್ಯತ್ ಪುರಾಣ, ಪದ್ಮ ಪುರಾಣ, ವಾಯು ಪುರಾಣ. ಈ ಪುರಾಣಗಳು ಪ್ರಾಚೀನ ಕಾಲದ ರಾಜರುಗಳ ವಂಶಾವಳಿ ಮತ್ತು ರಾಜರುಗಳ ಹೆಸರುಗಳನ್ನು ತಿಳಿಸುತ್ತದೆ. ನೆಕ್ಸ್ಟ್, ನಾಲ್ಕನೇದಾಗಿ ಬ್ರಾಹ್ಮಣಗಳು ಅಥವಾ ಬ್ರಾಹ್ಮಣಕಗಳು. ವೇದಗಳಲ್ಲಿನ ಶ್ಲೋಕಗಳನ್ನು ಗದ್ಯ ರೂಪದಲ್ಲಿ ವಿವರಿಸಲಾಗಿದೆ. ಅಷ್ಟೇ ಅಲ್ಲದೆ ಯಜ್ಞಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಪ್ರತಿಯೊಂದು ವೇದಕ್ಕೂ ತನ್ನದೇ ಆದ ಬ್ರಾಹ್ಮಣಕಗಳು ಇವೆ. ಉದಾಹರಣೆಗೆ ಋಗ್ವೇದಕ್ಕೆ ಐತ್ತರೇಯ ಮತ್ತು ಕೌಶಿತಕಿ ಬ್ರಾಹ್ಮಣಕಗಳು. ನೆಕ್ಸ್ಟ್, 5ನೇದ್ದು ವೇದಾಂಗಗಳು. ವೇದಗಳ ವಿವಿಧ ಅಂಗಗಳನ್ನು ಕುರಿತು ಮಾಹಿತಿ ನೀಡುವ ಗ್ರಂಥಗಳನ್ನು ವೇದಾಂಗಗಳು ಎಂದು ಕರೆಯಲಾಗಿದೆ. ಒಟ್ಟು 6 ವೇದಾಂಗಗಳಿವೆ. ಅವುಗಳೆಂದರೆ ಕಲ್ಪ, ಶಿಕ್ಷಾ, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು, ನಿರುಕ್ತ. ಇವು ವೇದಗಳ ಅಧ್ಯಯನಕ್ಕೆ ತುಂಬ ಸಹಾಯಕವಾಗಿದೆ. ನೆಕ್ಸ್ಟ್, ಉಪನಿಷತ್ತುಗಳು. ವೈದಿಕ ಅಧ್ಯಯನದಲ್ಲಿ ತುಂಬ ಮಹತ್ವದ ಕೃತಿಗಳಾಗಿರುವ ಉಪನಿಷತ್ತುಗಳಲ್ಲಿ ಆರ್ಯರ ತಂತ್ರಜ್ಞಾನ ಸಾರವಿದೆ ಅಥವಾ ತತ್ವಜ್ಞಾನ ಸಾರವಿದೆ. ಉಪನಿಷತ್ತು ಎಂದರೆ ಗುರುವಿನ ಬಳಿ ಕುಳಿತು ಕಲಿಯುವುದು. ಒಟ್ಟು 108 ಉಪನಿಷತ್ತುಗಳಿವೆ. ಈ ಉಪನಿಷತ್ತುಗಳು ಜೀವಾತ್ಮ ಮತ್ತು ಪರಮಾತ್ಮ, ಜನನ ಮತ್ತು ಮರಣ, ಕರ್ಮ ಮತ್ತು ಮೋಕ್ಷ ಇವುಗಳ ಅರ್ಥವನ್ನು ವಿವರಿಸುತ್ತವೆ. ನೆಕ್ಸ್ಟ್, ಬೌದ್ಧ ಗ್ರಂಥಗಳು. ಬೌದ್ಧ ಗ್ರಂಥಗಳು ಸಹ ಇತಿಹಾಸದ ರಚನೆಗೆ ಸಹಾಯಕವಾಗಿದೆ. ಬೌದ್ಧ ಗ್ರಂಥಗಳೆಂದರೆ
ತ್ರಿಪಿಟಕಗಳು ಮತ್ತು ಜಾತಕ ಕಥೆಗಳು. ತ್ರಿಪಿಟಕಗಳೆಂದರೆ ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ ಪೀಠಕ. ಇವುಗಳು ಬೌದ್ಧ ಧರ್ಮದ ತತ್ವಗಳನ್ನು ವಿವರಿಸುತ್ತದೆ. ನೆಕ್ಸ್ಟ್, ಕೌಟಿಲ್ಯನ ಅರ್ಥಶಾಸ್ತ್ರ. ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಮಂತ್ರಿಯಾಗಿದ್ದ ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರ ಎಂಬ ಗ್ರಂಥವು ಮೌರ್ಯರ ಆಡಳಿತ, ರಾಜ್ಯಪ್ರಭುತ್ವ, ನೀತಿ, ರಾಜನ ಕರ್ತವ್ಯಗಳು, ಮಂತ್ರಿಮಂಡಲ ಮುಂತಾದ ವಿಷಯನ್ನು ಒಳಗೊಂಡಿದೆ. ಈ ಗ್ರಂಥದಿಂದ ಕ್ರಿಸ್ತಪೂರ್ವ 4ನೇ ಶತಮಾನದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ತಿಳಿಯಬಹುದು. ನೆಕ್ಸ್ಟ್, ವಿಶಾಖದತ್ತನ ಮುದ್ರಾರಾಕ್ಷಸ. ಮುದ್ರಾರಾಕ್ಷಸ ನಾಟಕವನ್ನು ವಿಶಾಖದತ್ತನು ರಚಿಸಿದ್ದಾನೆ. ಈ ನಾಟಕದಲ್ಲಿ ಕೌಟಿಲ್ಯ ಮತ್ತು ಚಂದ್ರಗುಪ್ತನು ಸೇರಿ ಯಾವ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂಬ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್, ಬಿಲ್ಲಣ್ಣನ ವಿಕ್ರಮಾಂಕದೇವ ಚರಿತ್ರೆ. ಬಿಲ್ಲಣ್ಣನು ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದನು. ಈತನು ಸಂಸ್ಕೃತದಲ್ಲಿ ವಿಕ್ರಮಾಂಕದೇವ ಚರಿತೆ ಎಂಬ ಗ್ರಂಥವನ್ನು ಬರೆದನು. ಈ ಗ್ರಂಥವು 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ತಿಳಿಸುತ್ತದೆ. ಬಾಣಭಟ್ಟನ ಹರ್ಷಚರಿತ್ರೆ. ಹರ್ಷವರ್ಧನ ಆಸ್ಥಾನ ಕವಿಯಾದ ಬಾಣನು ಹರ್ಷಚರಿತ್ರೆ ಎಂಬ ಗ್ರಂಥವನ್ನು ಸಂಸ್ಕೃತದಲ್ಲಿ ರಚಿಸಿದನು. ಈ ಗ್ರಂಥವು ಹರ್ಷವರ್ಧನನ ಸಾಧನೆಗಳನ್ನು ತಿಳಿಸುತ್ತದೆ. ಕಲ್ಲಣ್ಣನ ಕಲ್ಲಣ್ಣನು ರಾಜತರಂಗಿಣಿ ಎಂಬ ಐತಿಹಾಸಿಕ ಗ್ರಂಥವನ್ನು ರಚಿಸಿದನು. ಈ ಗ್ರಂಥವು ಪ್ರಾಚೀನ ಕಾಲದಿಂದ ಹಿಡಿದು ಕ್ರಿಸ್ತಶಕ 12ನೇ ಶತಮಾನ ಕಾಶ್ಮೀರ ಇತಿಹಾಸವನ್ನು ತಿಳಿಸುತ್ತದೆ. ವಿದೇಶೀಯ ಬರವಣಿಗೆಗಳು. ಗ್ರೀಕ್ ಬರವಣಿಗೆಗಳು. ಹೆರೋಡೋಟಸ್ ಇತಿಹಾಸದ ಪಿತಾಮಹ. ಈತನು ತನ್ನ ಚರಿತ್ರೆಗಳನ್ನು ಎಂಬ ಗ್ರಂಥದಲ್ಲಿ ಪರ್ಷಿಯನ್ನರು ವಾಯುವ್ಯ ಭಾರತವನ್ನು ಆಕ್ರಮಿಸಿಕೊಂಡ ಸಂಗತಿಯನ್ನು ವಿವರಿಸಿದ್ದಾನೆ. ಜೊತೆಗೆ ಪರ್ಷಿಯನ್ ದೊರೆ ಸೈರಸನು ಭಾರತದ ಮೇಲೆ ದಾಳಿ ಮಾಡಿದ್ದರಿಂದ ಗ್ರೀಕ್ ಮತ್ತು ಭಾರತದ ನಡುವೆ ಸಂಪರ್ಕ ಉಂಟಾಯಿತೆಂದು ತಿಳಿಸಿದ್ದಾನೆ. ಅಷ್ಟೇ ಅಲ್ಲದೆ ಈ ಗ್ರಂಥವು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ತಿಳಿಸುತ್ತದೆ. ಮೆಗಸ್ತನೀಸ್ನ ಇಂಡಿಕ. ಸೆಲ್ಯೂಕಸ್ನ ರಾಯಭಾರಿಯಾಗಿ ಗ್ರೀಕ್ ದೇಶದ ಮೆಗಸ್ತನೀಸನು ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ ಆಸ್ಥಾನಕ್ಕೆ ಆಗಮಿಸಿದ್ದನು. ಈತನು ಇಂಡಿಕ ಎಂಬ ಗ್ರಂಥವನ್ನು ರಚಿಸಿದನು. ಈ ಗ್ರಂಥದಲ್ಲಿ ಚಂದ್ರಗುಪ್ತ ಮೌರ್ಯನ ಆಡಳಿತ, ಪಾಟಲಿಪುತ್ರದ ನಗರಾಡಳಿತ ಜೊತೆಗೆ ಅಂದಿನ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳಿಸಿವೆ. ಚೀನಾ ಬರವಣಿಗೆಗಳು. ಹುಯೆನ್ಸಾಂಗ್ ಚೀನಾ ಯಾತ್ರಿಕನು. ಈತನು ಅತ್ಯಂತ ಶ್ರೇಷ್ಠನು. ಈತನನ್ನು ಯಾತ್ರಿಕ ರಾಜ ಎಂದು ಕರೆಯಲಾಗಿದೆ. ಈತನು ಹರ್ಷವರ್ಧನ ಆಳ್ವಿಕೆ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು. ಈತನು ಶಿಯುಕಿ ಎಂಬ ಗ್ರಂಥವನ್ನು ಬರೆದನು. ಈ ಗ್ರಂಥದಲ್ಲಿ ಅಂದಿನ ಕಾಲದ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ವಿವರಿಸಿದ್ದಾನೆ. ಪಾಹಿಯನ್ ಈತನು ಚೀನಾ ಯಾತ್ರಿಕನಾಗಿದ್ದು ಗುಪ್ತ ದೊರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲಕ್ಕೆ ಭೇಟಿ ನೀಡಿ ಈತನು ಗೋಕುಕಿ ಎಂಬ ಗ್ರಂಥವನ್ನು ಬರೆದನು. ಇದು ಭಾರತದಲ್ಲಿನ ಬೌದ್ಧ ಧರ್ಮದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಮುಸ್ಲಿಂ ಬರವಣಿಗೆಗಳು. ಅಲ್ಬೆರುನಿ ಈತನು ಅರಬ್ ಪಂಡಿತನಾಗಿದ್ದು ಗಜನಿ ಮೊಹಮ್ಮದನ ಜೊತೆಗೆ ಭಾರತಕ್ಕೆ ಬಂದಿದ್ದನು. ಈತನು ಭಾರತೀಯ ಸಂಸ್ಕೃತಿಯ ಬಗ್ಗೆ ತಾರೀಖೆ ಹಿಂದೂ ಎಂಬ ಗ್ರಂಥವನ್ನು ಬರೆದನು. ಈ ಗ್ರಂಥವು ಭಾರತದಲ್ಲಿನ ಹಿಂದೂ ಧರ್ಮದ ಸಂಪ್ರದಾಯ, ಭಾಷೆ ಇನ್ನೂ ಮುಂತಾದ ವಿಷಯಗಳನ್ನು ತಿಳಿಸುತ್ತದೆ. ಸುಲೈಮಾನ್ ಈತನು ಅರಬ್ ಪ್ರವಾಸಿಯಾಗಿದ್ದು ತನ್ನ ವರದಿಯಲ್ಲಿ ರಾಷ್ಟ್ರಕೂಟ ದೊರೆ 1ನೇ ಅಮೋಘ ವರ್ಷ ನೃಪತುಂಗ ವ್ಯಕ್ತಿತ್ವ ಮತ್ತು ಆತನು ಪಾಲಿಸುತ್ತಿದ್ದ ಧಾರ್ಮಿಕ ನೀತಿಯನ್ನು ತಿಳಿಸಿದ್ದಾನೆ. ಸಮಾರೋಪ. ಭಾರತದ ಇತಿಹಾಸ ಅಧ್ಯಯನಕ್ಕೆ ಸಾಹಿತ್ಯಾತ್ಮಕ ಮೂಲಾಧಾರಗಳಲ್ಲಿ ದೇಶೀಯ ಬರವಣಿಗೆಗಳು ಮತ್ತು ವಿದೇಶಿ ಬರವಣಿಗೆಗಳು ತುಂಬ ಮಹತ್ವವಾಗಿವೆ. ಈ ಗ್ರಂಥಗಳಿಂದ ಪ್ರಾಚೀನ ಭಾರತದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನವನ್ನು ತಿಳಿದುಕೊಳ್ಳಬಹುದು.
ಇದಿಷ್ಟು ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆಯಾದ ಪ್ರಮುಖ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಪರೀಕ್ಷೆಯಲ್ಲಿ ನೀವು ಒಂದು 13ರಿಂದ 15 ಅಂಶಗಳನ್ನು ಬರೆದರೆ 15ಕ್ಕೆ 15 ಅಂಕ ಕೊಡಬಹುದಾದ ಸಾಧ್ಯತೆ ಇರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ಕ್ಲಾಸಿನಲ್ಲಿ ಪ್ರಾಕ್ತನ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ.